ಸರ್ ಈಗ ನೀವು ಇಷ್ಟು ಸಿನಿಮಾಗಳು ಮಾಡಿದಿರಲ್ಲ ಸರ್, ನೀವು ಇಷ್ಟು ಮಾಡಿರೋದ್ರಲ್ಲಿ ಓಕೆ ನಿಮ್ಗೆ ಖುಷಿ ಕೊಟ್ಟಿದ್ದಂಥ ಸೆಟ್ಟು ಯಾವುದು? ಪ್ರತಿಯೊಂದನ್ನು ಎಂಜಾಯ್ ಮಾಡ್ತೀನಿ ನಾನು. ಯಾವುದೇ ಸಣ್ಣ ಸೆಟ್ ಆಗಿರಲಿ ದೊಡ್ಡ ಸೆಟ್ ಆಗಿರಲಿ, ದೊಡ್ಡ ಡೈರೆಕ್ಟರ್ ಸಣ್ಣ ಡೈರೆಕ್ಟರ್ ಅಂತಲ್ಲ, ಆ ಕೆಲಸ ಮಾಡಿಕೊಟ್ಟ ಆದಮೇಲೆ ನಮ್ಮ ಬೆವರಿಗೆ ಒಂದು ಬೆಲೆ ಕೊಡಲ್ಲ ಅವ್ರು. ಕೆಲ ಟೈಮು ಬೆಲೆ ಕೊಡಲ್ಲ, ಆಮೇಲೆ ದುಡ್ಡುಗಳು ಮೋಸ ಮಾಡಿಬಿಡ್ತಾರೆ. ಆ ಟೈಮಲ್ಲಿ ಮಾತ್ರ ಭಾಳ ಸೆಟ್ ಮಾಡ್ತಾರೆ. ಭಜನೆಗಿನಲ್ಲಿ ಎಲ್ಲ 2 ಪಾರ್ಟ್ 1, 2 ಎರಡೂ ಭಾಳ ವೇದ. ಅದಕ್ಕಿಂತ ಇನ್ನೊಂದು ಥರದ್ದು ಇರೋದು. ಹರಳದ ಮಲ್ಲಿಗೆ ಅಳುತ್ತಿದೆ ಮೆಲ್ಲಗೆ. ಇನ್ನು ಕೆಲವರು ಡೈರೆಕ್ಟರ್ಗಳು ಬಂದುಬಿಟ್ಟಿರ್ತಾರೆ, ಹಣ ಏನು ನಮ್ಮ ಹತ್ರ ಇದಿಲ್ಲ ಅಂದ್ರೆ, ನೀ ಮಾಡಪ್ಪ ಮಾಡಿಬಿಟ್ಟು ಕೊಟ್ಟು ಹೆಸರು ತಗೋ, ಯಾರೋ ಒಂದು 100 ಜನಕ್ಕೆ ಅನ್ನ ಕೊಡಂಗಾಗು ಅಂತ ಹೇಳ್ಬಿಟ್ಟು. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು. ಸರ್ ನಾನು ಇವತ್ತು ಹೇಳ್ತೀನಿ ಸರ್, ಒಂದು ಸ್ಪಷ್ಟವಾಗಿ ನಿಮ್ಮ ಮೈಕ್ ಮುಂದೆನೇ ಕೂತ್ಕೊಂಡು ನಾನು ಅನೌನ್ಸ್ ಮಾಡಿ ಹೇಳ್ತಾ ಇದ್ದೀನಿ ನನ್ನ ನಿರ್ಮಾಪಕರಿಗೆ. ಎಸ್ಪೆಷಲಿ ಹೆಬ್ಬುಲಿ ಮಾಡೋ ಟೈಮಲ್ಲಿ ಇಡೀ ಒಂದು ಸೆಟ್ಟು ಕ್ಯಾನ್ಸಲ್ ಮಾಡಾಯಿತು. ವಿತಿನ್ ಒಂದು ನೈಟಲ್ಲಿ 22 ಲಕ್ಷ ರೂಪಾಯಿ ಲಾಸ್ ಬಂದ್ಬಿಡ್ತು, ನನ್ನ ತಲೆ ಮೇಲೆ ಬಂದ್ಬಿಡ್ತು. ಊಟಕ್ಕೂ ಕಷ್ಟಗಳು ಬಂದ್ಬಿಡ್ತು. ಮಕ್ಕಳು ಫೀಸು, ಊಟ, ಎಲ್ಲೋ ಓಡಾಟದಿರೋದು ಎಲ್ಲವನ್ನೂ ತಲೆ ಮೇಲೆ ಮಾಡಿತ್ತು. ಅಟ್ ಪ್ರೆಸೆಂಟ್ ಇವಾಗಲೂ ಸ್ವಲ್ಪ ಉಳ್ಕೊಂಡಿದೆ, ಚೂರು ತೀರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಚಾಣೂರನು ಅತಿ ಕ್ರೂರನು ಘನಘೋರನು. ಕೆಲವು ಪ್ರೊಡ್ಯೂಸರ್ಗಳು ಮಾತಾಡಿರ್ತಾರೆ ದುಡ್ಡನ್ನ, ಮಾತಾಡಿದ ದುಡ್ಡನ್ನ ಕೈ ಎತ್ಬಿಡ್ತಾರೆ. ಅದು ನಮ್ಗೆ ಭಾಳ ನೋವಾಗುತ್ತೆ. ಕಣ್ಣ ನೀರಿದು ಜಾರುತ್ತಾ ಇದೆ. ಕಲ್ತು ಬಂದಿರೋ ಕೆಲಸ ಅಲ್ಲ ಇದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೆ ಬಂದು ನಾನು ಇದನ್ನು ಉಳಿಸ್ಕೊಂಡು ಬರ್ತಾ ಇರೋಂಥ ಕೆಲಸ. ಯಾವುದೋ ಒಂದು ಗ್ರಾಮೀಣ ಮೂಲೆಯಲ್ಲಿ ಒಬ್ಬನು ಹುಡುಗ ಬಂದು ಈ ಮಟ್ಟಕ್ಕೆ ಹೆಸರು ತಗೊಂಡು ಲ್ಯಾಂಡ್ ಹೇಳ್ತಾ ಇದ್ರಿ, ಅದು ಸೆಟ್ ಅದು ಫಿನಿಶ್ ಆಗೋವ್ರಿಗೆ ಇತ್ತು, ಇವ್ರು ಮುಗಿಸೋವ್ರಿಗೆ ಇತ್ತು. ಅದು ಅಂದರೆ ಬರೀ ಸ್ಕರ್ಟನ್ ಮಾತ್ರ ಉಳ್ಕೊಂಡ್ಬಿಟ್ಟಿತ್ತು. ಅದು ಪ್ಲೈವುಡ್ ಎಲ್ಲ ಮಳೆಗೆ ನೀರು ಬಿದ್ದುಬಿಟ್ಟು ಹೋಗ್ಬಿಟ್ಟಿತ್ತು. ಮತ್ತೆ ತುಂಬ ಡಬಲ್ ಖರ್ಚು, ಆ ಥರದ್ದೆಲ್ಲ ಇದಾಯಿತು. ಚೇಂಜಸ್ ಮಾಡ್ಕೊಳ್ಳೋಕೆ ಸುಲಭ. ಅದು ಏನಾಗುತ್ತೆ, ನಮಗೆ ಒಂದು ನಾವು ಪರ್ಟಿಕ್ಯುಲರ್ ನಮ್ಮದೇ ಅದೊಂದು ಜಾಗದಲ್ಲಿ ಬೌಂಡ್ರಿ ಮಾಡ್ಕೊಂಡು ಗುರುಸ್ಕೊಂಡಾಗ ನಮಗೆ ಸುಲಭ ಇರ್ತದೆ. ಅದು ಯಾವ ಥರ ಬೇಕು ಚೇಂಜಸ್ ಮಾಡ್ಕೊಬೋದು, ನಮ್ಮ ಅಂಡರ್ನಲ್ಲಿ ಇರ್ತದೆ. ಅದೇ ಒಂದು ಸ್ಟುಡಿಯೋದಲ್ಲಿ ಹೋದಾಗ ಅವ್ರದ್ದು ಇನ್ನೂ ಯಾರಿಗೋ ಬುಕ್ಕಿಂಗ್ ಕೊಟ್ಟಿರ್ತಾರೆ, ಟೈಮಿಂಗ್ ಓಡ್ತಾ ಇರ್ತದೆ ನಿಮ್ಗೆ. ಆ ಥರದ ಪ್ರಾಬ್ಲಮ್ಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಇದು ಒಬ್ಬರು ಯಾರು ಜಮೀನ್ದಾರ ಹತ್ರ ಅವ್ರನ್ನ ಇದ್ರ ಥರ ತೊಗೊಂಡಿದ್ರು, ಪರ್ ಮಂತ್ ಬಾಡಿಗೆ ಥರ, ತಿಂಗಳ ಬಾಡಿಗೆ ಥರ. ಸ್ಟಾರ್ಟಿಂಗ್ 3 ತಿಂಗಳಂತ ಮಾತಾಡಿದ್ದು ನಾವು. ಅಂದರೆ ನಮ್ಮ ಲೆಕ್ಕದಲ್ಲಿ ಒಂದೇ ತಿಂಗಳು ಅದು ಇದ್ದಿದ್ದು. ಅಂದರೆ ಸೆಟ್ ವರ್ಕು ಅದೆಲ್ಲ ಸೇರಿ ಸೇಫ್ಟಿ ಸೈಡ್ ಅಂತ ನಾವು ಯಾವಲ್ಲೂ ಒಂದು ಬಫರ್ ಝೋನ್ ಇಟ್ಕೊಂಡೇ ಇರ್ತೀವಿ. ಅದು ಆ ಥರ ಇದ್ದಾಗ ನಮಗೆ ಅದನ್ನ ಮೀರಿ ಹೊಟ್ಟೋಗ್ಬಿಟ್ಟು 1 ತಿಂಗಳು 3 ತಿಂಗಳಾಗಿ ವರ್ಷಕ್ಕೆ 3 ತಿಂಗಳಾಯ್ತು, 9 ತಿಂಗಳು, 11ನೇ ತಿಂಗಳು. ಭಾಳ ಕಷ್ಟ ಸರ್ ಮೇಂಟೈನ್ ಮಾಡೋದು ಸೆಟ್ಟುಗಳು. ಭಾಳ ಕಷ್ಟ ಆಗುತ್ತೆ. ಸರ್ ಈಗ ನೀವು ಇಷ್ಟು ಸಿನಿಮಾಗಳು ಮಾಡಿದಿರಲ್ಲ ಸರ್, ಈಗ ನಿಮಗೆ ಟಾಸ್ಕ್ ಅಂತ ಅಂದರೆ ನೀವು ಇಷ್ಟು ಮಾಡಿರೋದ್ರಲ್ಲಿ ಓಕೆ ನಿಮ್ಗೊಂದು ಇದು ಮಾಡೋದು ಹೇಗೆ ಇದು, ಆಮೇಲೆ ನಿಮಗೆ ವೆರಿ ಖುಷಿ ಕೊಟ್ಟಿದ್ದಂಥ ಸೆಟ್ಟು ಯಾವುದು ಹಾಕಿದೆ ಸರ್ ಸಿನಿಮಾ? ನನಗೇನೆಂದರೆ ಈ ಪ್ರತಿಯೊಂದನ್ನು ಎಂಜಾಯ್ ಮಾಡ್ತೀನಿ ನಾನು. ಯಾವುದೇ ಸಣ್ಣ ಸೆಟ್ ಆಗಿರಲಿ ದೊಡ್ಡ ಸೆಟ್ ಆಗಿರಲಿ, ದೊಡ್ಡ ಡೈರೆಕ್ಟರ್ ಸಣ್ಣ ಡೈರೆಕ್ಟರ್ ಅಂತಲ್ಲ. ಯಾಕಂದರೆ ಅವರೇ ಒಂದು ಕನಸು ಕಟ್ಕೊಂಡು ಬಂದಿರ್ತಾರೆ, ನಾನು ಏನೋ ಒಂದು ದಿನಲ್ಲಿ ಒಂದು ಅಚೀವ್ಮೆಂಟ್ ಮಾಡಬೇಕು, ನಾನು ಬೆಳಿಬೇಕು, ಇದು ಮಾಡಬೇಕು ಅಂತ. ಅಂಥದ್ರಲ್ಲಿ ಎಲ್ಲರಿಗೂ ಕೆಲಸಗಳು ಮಾಡಿಕೊಟ್ಟಿದ್ದೀವಿ. ಆ ಕೆಲಸ ಮಾಡಿಕೊಟ್ಟ ಆದಮೇಲೆ ನಮ್ಮ ಬೆವರಿಗೆ ಒಂದು ಬೆಲೆ ಕೊಡಲ್ಲ ಅವ್ರು. ಕೆಲ ಟೈಮು ಬೆಲೆ ಕೊಡಲ್ಲ, ಆಮೇಲೆ ದುಡ್ಡುಗಳು ಮೋಸ ಮಾಡಿಬಿಡ್ತಾರೆ. ಆ ಟೈಮಲ್ಲಿ ಮಾತ್ರ ಭಾಳ ಸೆಟ್ ಬಂದುಬಿಡ್ತೀವಿ. ಟಾಸ್ಕ್ ಎಂಥ ಟಾಸ್ಕನ್ನು ಫೇಸ್ ಮಾಡಿದ್ದೀವಿ ನಾವು. ಬಜರಂಗಿನಲ್ಲೂ ಒಳ್ಳೆ ಹೆಸರು ತೊಗೊಂಡಂಥ ಟಾಸ್ಕ್ ಮಾಡಿರ್ತೀವಿ. ಬಜರಂಗಿನಲ್ಲಿ ಎಲ್ಲ 2 ಪಾರ್ಟ್ 1, 2 ಎರಡೂ ಭಾಳ ವೇದ. ಅದಕ್ಕಿಂತ ಇನ್ನೊಂದು ಥರದ್ದು ಇರೋದು. ಯಾಕಂದರೆ ಕೆಲವೊಂದು ಸಾಕಷ್ಟು ಜನ ಹಳ್ಳಿಯವರು ಇವರೆಲ್ಲ ಬಂದು ನೋಡಿದ್ರೆ, ಅಂದರೆ ನಮ್ಮ ಥರ ಗ್ರಾಮೀಣ ಪ್ರದೇಶ ಬೆಳೆದವರಿಗೆ ಆ ಒಂದು ನೆನಪು ಮತ್ತು ರೀಕಾಲ್ ಮಾಡ್ದಂಗೆ ಅದರದ್ದು. ಇನ್ನು ಚಿಕ್ಕ ಸಿನಿಮಾನೇ ಮಾಡಿಕೊಟ್ಟಿದ್ದೆ. ಅದು ದೊಡ್ಡದೇ ಅಂತಲೇ ಇಲ್ಲ, ಎಲ್ಲ ದೊಡ್ಡ ಸಿನಿಮಾನೇ ಅಂತಲ್ಲ. ಇನ್ನು ಕೆಲವರು ಡೈರೆಕ್ಟರ್ಗಳು ಬಂದುಬಿಟ್ಟಿರ್ತಾರೆ, ಹಣ ಏನು ನಮ್ಮ ಹತ್ರ ಇದಿಲ್ಲ ಅಂದ್ರೆ, ನೀ ಮಾಡಪ್ಪ ಮಾಡಿಬಿಟ್ಟು ಕೊಟ್ಟು ಹೆಸರು ತಗೋ, ಯಾರೋ ಒಂದು 100 ಜನಕ್ಕೆ ಅನ್ನ ಕೊಡಂಗಾಗು ಅಂತ ಹೇಳ್ಬಿಟ್ಟು. ಆ ಪ್ರೊಡ್ಯೂಸರ್ಗಳನ್ನು ಅದೇ ಥರ ಮಾಡ್ಕೊಂಡಿರ್ತಾರೆ. ಆಮೇಲೆ ಕೆಲಸ ಎಲ್ಲ ಮುಗಿದ್ಮೇಲೆ ನಾವು ಫೋನ್ಗಳಿತ್ತಲ್ಲ ದುಡ್ಡುಗಳಿಗೆ, ಅಂದರೆ ಹುಡುಗರುಗಳು ಬೆವರು ಸುರಿಸು. ಸರ್ ನಾನು ಇವತ್ತು ಹೇಳ್ತೀನಿ ಸರ್, ಒಂದು ಸ್ಪಷ್ಟವಾಗಿ ನಿಮ್ಮ ಮೈಕ್ ಮುಂದೆನೇ ಕೂತ್ಕೊಂಡು ನಾನು ಅನೌನ್ಸ್ ಮಾಡಿ ಹೇಳ್ತಾ ಇದ್ದೀನಿ ನನ್ನ ನಿರ್ಮಾಪಕರಿಗೆ. ಎಸ್ಪೆಷಲಿ ಕೆಲವು ನಿರ್ಮಾಪಕರಿಗೆ, ಎಲ್ಲ ನಿರ್ಮಾಪಕರಲ್ಲ, ಸಾಕಷ್ಟು ಜನ ಕರೆದು ಖುಷಿಯಿಂದ ದುಡ್ಡು ಕೊಟ್ಟು ಕಳಿಸಿದ್ರು. ಕೆಲಸದ ಮೇಲೆ ಇನ್ನೂ ಹುಡುಗರಿಗೂ ಬೋನಸ್ ಥರ ಕೊಟ್ಟಿದ್ದಾರೆ, ಅಥವಾ ಮಾಡಿರೋದು ಬೆವ್ರಿಂದ ಸುರಿಸಿರೋದು ಯಾರೂ ಇದು ಮಾಡಿಲ್ಲ. ಆಮೇಲೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆಗೆ ಕೆಲವರು ಏನು ಮಾಡ್ತಾರೆ ಅಂದರೆ, ಕೆಲಸ ಮಾಡಿಸ್ಕೊಂಡು ಅವರಿಗೆ ಅರ್ಧ ದುಡ್ಡು ಕೊಡೋದು ಆ ಥರದ್ದಿಲ್ಲ. ನಮ್ಮ ಸಫಿಷಿಯೆಂಟ್ ಊಟ ಇರಬೇಕು ಹುಡುಗರಿಗೆ. ಒಂದಿನ ಹೆಲ್ತ್ ಹಾಳಂತ ಇರಬಾರ್ದು ಅವರು.
ನನ್ನ ಕೈಯಿಂದ ಹೋದರೂ ಕೂಡ ನಮ್ಮದು ಅದೇ ಥರನೇ ಆಯಿತು. ನಮ್ಮದು ಹೆಬ್ಬುಲಿ ಮಾಡೋ ಟೈಮಲ್ಲಿ ಇಡೀ ಒಂದು ಸೆಟ್ಟು ಕ್ಯಾನ್ಸಲ್ ಮಾಡಾಯಿತು. ಸೈಜ್ ವೈಸು ಶೇಪ್ ವೈಸು ಸಾಕಾಗಲ್ಲ ನಮಗೆ, ದೊಡ್ಡದು ಮಾಡಬೇಕು, ಅದನ್ನ ಇನ್ನೂ ಬೇರೆ ಬೇಕು ಅಂತ. ವಿತಿನ್ ಒಂದು ನೈಟಲ್ಲಿ 22 ಲಕ್ಷ ರೂಪಾಯಿ ಲಾಸ್ ಬಂದ್ಬಿಡ್ತೇನೆ, ನನ್ನ ತಲೆ ಮೇಲೆ ಬಂದ್ಬಿಡ್ತದೆ. ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ತೊಗೊಂಡಿರ್ತೀವಿ. ಕೆಲವು ಅವ್ರು ಏನು ಮಾಡ್ತಾರೆ, ಎಲ್ಲ ಮೆಟೀರಿಯಲ್ ಕೊಡಿಸಿ ನೀವು ಫಾಲೋ ಮಾಡೋಕ್ಕಾಗಲ್ಲ ಅಂತ ಕಾಂಟ್ರಾಕ್ಟ್ ಕೊಟ್ಟಿರ್ತೀವಿ. ಆ ಟೈಮಲ್ಲೇ ಪ್ರೊಡ್ಯೂಸರ್ ಇಲ್ಲ ನಮಗೆ ಅದು ಡಿಮಾನಿಟೈಸೇಷನ್ ದಿನವೇ, ಅದಕ್ಕಿಂತ ಒಂದು ವಾರ ಪ್ರಾಯಶಃ ಒಂದು ವಾರನ ಆಗಿತ್ತು ಅನಿಸುತ್ತೆ. 2016 ಅದು ನನ್ನ ನರಕಗಳು ತೋರಿಸ್ಬಿಡ್ತು ನಮಗದು. ಯಾಕಂದ್ರೆ ಮೈ ಮೇಲೆ 22 ಅವಾಗ ತಾನೇ ಸೆಟ್ ಮುಗಿಸ್ಬಿಟ್ಟು ಹುಡುಗರು ಮೈಸೂರಿಗೆ ತಲುಪಕ್ಕಂತ ಹೊಟ್ಟಿದ್ರು. ಒಂದು ಒಳ್ಳೊಳ್ಳೆ ಬ್ಯಾಚ್ ಹುಡುಗರುಗಳಿಂದ, ರಂಗಸ್ವಾಮಿ ಅಂತ ಹೇಳ್ಬಿಟ್ಟು ಮೇಸ್ತ್ರಿ, ಕಾರ್ಪೆಂಟರ್ ಮೇಸ್ತ್ರಿ, ಪೇಂಟ್ರ್ನಲ್ಲಿ ನಾಗರಾಜ್ ಅಂತ ಹೇಳ್ಬಿಟ್ಟು ಎಲ್ಲ ಹಳ್ಳಿ ಹುಡುಗರುಗಳ. ಏನೇ ಸರ್ ಅದು ಹೆಬ್ಬುಲಿದು ಸೆಟ್? ಹೆಬ್ಬುಲಿ ಅಂದರೆ ಅದು ಸೆಟ್ಟು ಸೈಜ್ ನಮ್ಗೆ ಸಾಕಾಗ್ತಿಲ್ಲ, ಅಂದರೆ ಇದ್ರದ್ದು ಏನೋ ವಿಡ್ತ್ ಸಾಕಾಗಲ್ಲ, ಹೈಟ್ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು. ಬಟ್ ಪ್ರತಿದಿನ ಬಂದು ನೋಡ್ಕೊಂಡು ಹೋಗ್ತಾಯಿದ್ರು. ನೋಡಿ ಅವ್ರಿಗೆಲ್ಲ ಇದಾಗಿದ್ದು. ಫೈನಲ್ ಇನ್ನೇನು ಕಲರ್ಗೆ ಹೋಗಬೇಕು, ಆ ಟೈಮಲ್ಲಿ ಆ ಥರ ಕ್ಯಾನ್ಸಲ್ ಆಗೋಯ್ತದೆ. ಸೊ ಆದರೂ ಬಗ್ಲಿಲ್ಲ, ಮಾಡಿದ್ವಿ. ಮಾಡಿ ಹುಡುಗರಿಗೆ ಆಲ್ಮೋಸ್ಟ್ 1 ವರ್ಷದ ಮೇಲೆ ಪೇಮೆಂಟ್ ಕೊಟ್ಟು, ಅಂದರೆ ನೀವು ದುಡಿದು ಇಲ್ಲಿ ಬೇರೆ ದುಡಿದು ಮತ್ತೆ ಕೊಟ್ಟಾಗ ಆಯಿತು. ಒಂದು ಸ್ವಲ್ಪ ಅಡಿಕೆ ಭಾಳ ದೂರ ಅಂತ ಸರ್, ಇಂಥವೆಲ್ಲ ಆಗ್ಬಿಟ್ರೆ ಅದು ಯಾರಿಗೂ ಹೇಳ್ಕೊಳ್ಳೋದೇನೆ. ಪ್ರತಿ ದಿನದ ಊಟಕ್ಕೂ ಕಷ್ಟಗಳು ಬಂದ್ಬಿಡ್ತು. ಮಕ್ಕಳು ಫೀಸು, ಊಟ, ಎಲ್ಲೋ ಓಡಾಟದಿದ್ರದ್ದು ಎಲ್ಲವನ್ನೂ ತಲೆ ಮೇಲೆ ಮಾಡಿರ್ತೀವಿ. ಅಟ್ ಪ್ರೆಸೆಂಟ್ ಇವಾಗಲೂ ಸ್ವಲ್ಪ ಉಳ್ಕೊಂಡಿದೆ, ಚೂರು ತೀರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಹುಡುಗರು ತುಂಬ ಸಪೋರ್ಟ್ ಮಾಡೋದು. ಅವನು ವೆಲ್ಡ್ರು ಹುಡುಗ ನೀಲೇಶ್ ಅಂತ ಹೇಳಿದ್ರು. ಆಮೇಲೆ ನಾವು ಅಸಿಸ್ಟೆಂಟ್ಗಳಿದ್ರು, ಪ್ರವೀಣ್ ಅಂತ ಮೇಯ್ನ್ ಅಸಿಸ್ಟೆಂಟ್ ಒಬ್ಬನೇ, ಶ್ರೀನಾಥ್ ಅಂತಾನೆ, ಸನತ, ಅಶೋಕ್ ಅಂತ ಎಲ್ಲ ಹುಡುಗರುಗಳಿಗೆ ಗೊತ್ತಾಯ್ತು ಅವ್ರಿಗೆ, ಅಂದರೆ ಈ ಥರ ಕಷ್ಟದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಟೈಮ್ ಬಿಟ್ಬಿಟ್ಟು ತೊಗೊಂಡ್ರೆ ಎಲ್ಲರೂ. ಯಾರ್ಯಾರು ಕೆಲಸ ಮಾಡಿದ್ದಾರೆ ಎಲ್ಲರೂ ಹೇಳ್ಕೊಳ್ತಿದ್ದೆ ನನಗೆ. ಈ ಕೆಲವ್ರು ಏನು ಮಾಡ್ತಾರೆ ಅಂದರೆ, ಈಗ ಏನೋ ದುಡ್ಡು ಕೊಡೋದು ಅಂತ ತಕ್ಷಣ ಫೋನ್ ಸ್ವಿಚ್ ಆಫ್ ಮಾಡೋದು, ಇದನ್ನು ಮಾಡೋದು, ಆ ಥರದ್ದು. ನಮ್ದು ಆ ಥರ ಇರಲಿಲ್ಲ. ಈ ಥರ ಇದೆಯಪ್ಪ ನನಗೆ, ಇದು ಯಾವಾಗಲಾರು ಯಾಕೆ ಅವ್ರಿಗೂ ಕಷ್ಟ. ಅಲ್ಲೆಲ್ಲೋ ರೂಮ್ ಮಾಡ್ಕೊಂಡಿರ್ತಾರೆ, ಅದು ಮನೇಲಿ ಏನೋ ಅವ್ರ ಫ್ಯಾಮಿಲಿ ಜೊತೆಯಲ್ಲೇ ಒಂದು ಎಷ್ಟು ಜನ ಹುಡುಗರು ಮನೆಗಳು ಕಟ್ಟಿದ್ರು, ಆ ಮನೆದೇನೋ ಇನ್ಸ್ಟಾಲ್ಮೆಂಟ್ ಕಟ್ಟಬೇಕು, ಆ ಥರದ್ದೆಲ್ಲ ಇರ್ತದೆ. ಅಂಥ ಮೂಮೆಂಟಲ್ಲಿ ಈಗ ಅದು ಅನ್ಎಕ್ಸ್ಪೆಕ್ಟೆಡ್ ಲಾಸ್ ಆಗಿರೋದು. ಇನ್ನು ಕೆಲವು ಪ್ರೊಡ್ಯೂಸರ್ಗಳು ಮಾತಾಡಿರ್ತಾರೆ ಮಾತಾಡಿದ ದುಡ್ಡನ್ನ ಕೈ ಎತ್ಬಿಡ್ತಾರೆ. ಅದು ನಮ್ಗೆ ನೋವಾಗುತ್ತೆ. ನೋವು ಅಂತ ಹೇಳಿದ್ರೆ ಅದು ಜೀವನ ಪೂರ್ತಿ ಮರೆಯಲ್ಲ. ಅದನ್ನ ಅಂದರೆ ನಮ್ಮ ನಿರೀಕ್ಷೆ ಇರ್ತದೆ. ಅದು ಈ ಮನೆಯಲ್ಲಿ ಹೇಳಿರ್ತೀವಿ, ಇಲ್ಲ ಇದು ಬಂದಾಗ ಇಷ್ಟು ದುಡ್ಡು ನಾನು ಅವನಿಗೆ ಯಾರೋ ಸಾಲದವನಿಗೆ ಕೊಡಬೇಕು, ಇದಿಷ್ಟು ನಾನು ನಿಮ್ಮ ಮಕ್ಕಳ ಫೀಸು, ಬಾಡಿಗೆ ಇವೆಲ್ಲ ಇರ್ತವೆ, ಕಮಿಟ್ಮೆಂಟ್ಸ್ ಇರುತ್ತೆ ಸರ್. ನಿಜ. ಹಂಗಿದ್ದಾಗ ಅದು ಕೇಳ್ತಾ ಇರ್ತಾರೆ, ಯಾಕೆ ಆ ದುಡ್ಡು ಬಂದಿಲ್ಲ, ಟೆನ್ಷನ್ ಆಗಿದ್ದೀರಾ, ಇದು ಮಾಡಿರ ಅಂತ. ಆರೋಗ್ಯಗಳು ಹಾಳಾಗ್ತದೆ. ಈಗ ಆರೋಗ್ಯದ ಬಗ್ಗೆನೇ ಗಮನ ಕೊಡಬೇಕಲ್ಲ ಈಗ. ಹೌದು ಸರ್, ನಿಜ. ನಾವು ಇಷ್ಟೆಲ್ಲ ಕೆಲಸ ಮಾಡಿ ನಾವು ಎಲ್ಲೋ ಒಂದು ಕಡೆ ಆರೋಗ್ಯ ಹಾಳು ಮಾಡಿಕೊಂಡು ಮೂಲೆಯಲ್ಲಿ ಕೂತ್ಕೊಳ್ಳೋದಕ್ಕಿಂತ ಬೇಡ, ನೀವು ಕೆಲಸನೇ ಬಿಟ್ಬಿಡಿ, ನೀವು ಬೇಡ. ಅಂದರೆ ನನಗೇನಂದರೆ ಪರ್ಟಿಕ್ಯುಲರ್ ಕಲ್ತು ಬಂದಿರೋ ಕೆಲಸ ಅಲ್ಲ ಇದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೆ ಬಂದು ನಾನು ಇದನ್ನು ಉಳಿಸ್ಕೊಂಡು ಬರ್ತಾ ಇರೋಂಥ ಕೆಲಸ. ಯಾವುದೋ ಒಂದು ಗ್ರಾಮೀಣ ಮೂಲೆಯಲ್ಲಿ ಒಬ್ಬನು ಬಂದು ಈ ಮಟ್ಟಕ್ಕೆ ಹೆಸರು ತಗೊಂಡು, ಜೊತೆಗೆ ಒಂದು 10 ಜನ ಹುಡುಗರ ಜೊತೆಯಲ್ಲಿ ಕೂತ್ಕೊಂಡು, ಅಂದರೆ ಆ ಹುಡುಗರುಗಳು ಕೆಲಸ ಮಾಡಿ ಆದಮೇಲೆ ಅವ್ರ ಜೊತೆ ಕೂತು ಊಟ ಮಾಡೋದೇ ಒಂದು ಚಂದ. ಏನೋ ತಮಾಷೆ ಮಾಡಿ ಹೊಟ್ಟೆ ತುಂಬ. ಮೊನ್ನೆನೂ ಅಷ್ಟೇ ಯಾವುದೋ ಒಂದು ಹುಡುಗ ಹೇಳ್ದ, ಹಣ ಬೇರೆ ಯಾರು ತರಿಸಿದ ಪ್ರೊಡಕ್ಷನಿಂದ ಸ್ವಲ್ಪ ಊಟ ತರಿಸ್ಬಿಡ್ತಾರೆ ಕೆಲವರು. ಬೇಕನ್ನೋರಿಗೆ ಊಟ ಕೊಡಲ್ಲ, ಬೇಡ ಅನ್ನೋರಿಗೆ ಊಟ ಅಂದರೆ ಅವ್ನು ತಟ್ಟೆ ಕೈ ತುಳಿತಾನೆ. ನೀವು ಯಾವುದೋ ನಾನ್ ವೆಜ್ ಆಗಿರಲಿ, ವೆಜ್ ಆಗಿರಲಿ, ಸ್ವೀಟ್ ಆಗಿರಲಿ, ಏನೋ 2 ಸ್ಪೂನ್ ತಿಂತಾರೆ, ಬಿಟ್ಬಿಡ್ತಾರೆ, ಹಂಗೆ ಬಿಡ್ತಾರೆ, ಅದು ಹೊಟ್ಟೆ ಹುರಿದೋಗ್ಬಿಡ್ತು ನಮಗೆ. ಅಂದರೆ ಅದರಲ್ಲೂ ಎಸ್ಪೆಷಲಿ ಕರೋನಾ ಆದಮೇಲಂತೂ ನಿಮಗೆ ಕಲಿಸ್ಬಾರ್ದು ಪಾಠ ಕಲಿಸ್ಕೊಳ್ಬಿಡ್ತು. ಅಷ್ಟಾದರೂ ಕೂಡ ಇವು ಅನ್ನದ ಬೆಲೆ ಕೆಲವು ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ, ಗೊತ್ತಿಲ್ಲ. ಬೇವ್ರಿನ ಬೆಲೆ ಗೊತ್ತಿಲ್ಲ. ನಾವು ಯಾವತ್ತೂ ನಮ್ಮಲ್ಲಿ ನಾನು ಕಂಡುಕೊಂಡಿದ್ದು ಒಂದೇ ಸರ್, ಇಲ್ಲಿ ನಮಗೆ ಮೋಸ ಮಾಡ್ತಾರೆ. ಅಲ್ಲೆಲ್ಲ ಹೋಗಿ ದೇವರಿಗೆ ಲಕ್ಷಾಂತರ ರೂಪಾಯಿ ದೇವರಿಗೆ ಅದು ಮಾಡಬಾರ್ದು, ಅಂದರೆ ಕೊಡಬಾರ್ದು, ತಪ್ಪು ಅಂತ ನಾನು ಹೇಳ್ತಿಲ್ಲ. ನಾನು ಬಟ್ ಇಲ್ಲಿ ಕೆಲಸ ಮಾಡಿರ್ತಾನಲ್ಲ ಅವರೇ ದೇವರುಗಳು. ಅವನಿಗೆ ಸರ್ ನಾನು ಇವತ್ತೂ ಅಷ್ಟೇ ಹೇಳ್ತೀನಿ ಸರ್, ಈಗ ನಿಮ್ಮ ಹತ್ರ ನಾನು ಕೆಲಸ ಮಾಡಿಸ್ಕೊಂಡಾಗ ನಿಮಗೊಂದು ರೇಟ್ ಮಾತಾಡಿರ್ತೀನಿ ನಾನು. ನೀವು ಹೇಳ್ತೀರಿ ಸರ್ ನಂದು ದಿನಕ್ಕೆ ಸರ್ ನಾನು 1000 ರೂಪಾಯಿ ಬೇಕೇ ಬೇಕಂತ, 990 ರೂಪಾಯಿ ಕೊಡಿ, ಖುಷಿಲಿ ತಗೊಂಡೋಗ್ಬಿಡ್ತೀರಿ ನೀವು. ತಗೊಂಡೋಗ್ತೀರ, ನಿಜ ಸರ್, ಸತ್ಯ. ಆಯ್ತಾ? ಸತ್ಯ. ಅಥವಾ 1010 ರೂಪಾಯಿ ಕೊಡಿ, ಇನ್ನೂ ಖುಷಿ. ಅಂದರೆ ಮನುಷ್ಯ ಖುಷಿ ಅಂತ ಪಡ್ಸೋಕ್ಕಲ್ಲ. ನಾವು ಖುಷಿ ಪಡ್ಸೋದು ನನಗೆ ಗೊತ್ತಿದ್ದು ಊಟದಲ್ಲಿ ಒಂದೇ. ನೀವು ಸಫಿಷಿಯೆಂಟ್ ಊಟ ಹಾಕ್ಬಿಡಿ, ನಿಮಗೆ ಎಲ್ಲ ಏನೋ ಇರೋದನ್ನೇ ಒಂದು ಕ್ಲೀನ್, ಒಂದು ಹೆಲ್ತ್ ಹಾಳಾಗ್ದಂಗೆ ಒಂದು ಏನೋ. ಇವಾಗೆಲ್ಲ ಫುಡ್ಡಲ್ಲಿ ಆಲ್ಮೋಸ್ಟ್ ವಿಷಯನೇ ಇರೋದು. ಸಾಧ್ಯವಾದಷ್ಟು ಸ್ವಲ್ಪ ಚೆನ್ನಾಗಿರೋದು ಒಂದು ಊಟ ಕೊಟ್ಬಿಟ್ರೆ ಆರಾಮಾಗಿ ಗಂಟೆ ಮಲಗಿದ್ದು ಕೆಲಸ ಶುರು ಮಾಡ್ಕೊಳ್ತಾರೆ. ಮತ್ತು ನಮ್ಗೆ ಹಿಂಗೆ ತೊಂದರೆ ಇದೆ ಕಂಡ್ರು ಅಂದರೆ